ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಂದರೆ ಟೊಮೆಟೊ ರೈಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಬೇಕಾದ ಐಟಮ್ ಮಾಡೋ ವಿಧಾನ ನೋಡಿಸ್ಕೊಂಡು ಬನ್ನಿ. ಇವಾಗ ಟೊಮೆಟೊ ರೈಸ್ಗೆ ಏನೇನು ಬೇಕಂತ ತಾಣಿಂದ ನೋಡಿಸ್ಕೊಂಡು ಬನ್ನಿ. ನೋಡಿರಿ, ಒಂದು 3 ಮೆಣಸಿನ್ಕಾಯಿ ತಾಣಿ ನೋಡಿರಿ. ಬ್ಯಾಡಿಗೆ ಮೆಣಸಿನ್ಕಾಯಿ ಅಂತೇಳಿ ಇವು ದಪ್ಪನ ಮೆಣಸಿನ್ಕಾಯಿ ಒಗ್ಗರಣೆ ಹಾಕಕ್ಕ. ಇದು ಸ್ವಲ್ಪ ಪಲಾವ್ ಎಲ್ಲ ತಾಂಡಿನಿ. ಇದು ಉಳ್ಳಾಗಡ್ಡೆ ಒಂದು ದಪ್ಪನ ತಗೊಂಡು ಸಣ್ಣ ಕೊಯ್ದಿಟ್ಕೊಂಡು ನೋಡು. ಒಂದು 4 ಟೊಮೆಟೊ ತಗೊಂಡು ಬೇಸ್ ಸಣ್ಣ ಕಟ್ ಮಾಡಿ ಇಟ್ಕೊಂಡಿನಿ. ಆಮೇಲೆ ಹುಣಸೆಹಣ್ಣು ನೆನೆಕಾಯಿ, ಸ್ವಲ್ಪ ಖಾರ ಪುಡಿ, ಇದು ಸಾಸಿವೆ ಜೀರಿಗೆ, ಇದು ಕೊತ್ತಂಬರಿ ಒಂಚೂರು ತಗೊಂಡಿನಿ. ಇದು ಅರಿಶಿನ ಪುಡಿ ಸಣ್ಣದಿತ್ತು, ಅದು ಎಣ್ಣೆ ಹಾಕೋದು ಇದು ಹಾಕೋದೇಳಿ KG ಪ್ಯಾಕೆಟ್ ಇದ್ರ ಹಾಕಿಟ್ಟಿದ್ದೆ. ಅದಕ್ಕೆ ಟಿಫನ್ ಹಾಕೊಂಡಿನಿ ಎಣ್ಣೆ. ಸ್ವಲ್ಪ ಚಿಕನ್ ಮಸಾಲ, ಇದು 2 ತತ್ತಿ ತಗೊಂಡಿನಿ. ಇದು ಟೊಮೆಟೊ ರೈಸ್ನಾಕ ಆಮ್ಲೆಟ್ ಹಾಕೋಂತೇಳಿ ಸಪ್ರೇಟು. ಇವಾಗ ಟೊಮೆಟೊ ರೈಸಿಗೆ ಬೇಕಾಗಿರೋ ಐಟಮ್ ಎಲ್ಲ ನೋಡಿರಲ್ಲ. ಇವಾಗ ಟೊಮೆಟೊ ರೈಸ್ಗೆ ಒಗ್ಗರಣೆ ಹಾಕ್ಬಿಡ್ತೀನಿ ಹೊರಗೆ ಹೋಗಿ. ಇದು ಸಣ್ಣ ಒಲೆ ಮಾಡ್ಕೊಂಡು ನೋಡ್ರಿ, ಯಾಕಂದರೆ ಒಳಗೆ ಒಲೆ ಇಲ್ಲಲ್ಲ, ಮಳೆ ಬಂದಾಗ ಮಾಡಕ್ಕೆ ಬರ್ತದೆ ಅಂತೇಳಿ ಸಣ್ಣದು ಎಳ್ಳೆ ತಗೊಂಡು ಕೆಂಪು ಪುಟ್ಟಾಗ ಎಳ್ಳೆ ಇಟ್ಟು ಸಿಮೆಂಟ್ ಕೂಟ ಮಾಡ್ಕೊಂಡು ನೋಡ್ರಿ. ಸಣ್ಣದು ಒಲೆ ಬೇಸೈತೆ. ಇವಾಗ ಅಲ್ಲಿ ಒಲೆ ಬಿಸಿಲಲ್ಲ, ಕಾಸು ಬಿಟ್ಟಿರ್ತಾವ, ಅದಕ್ಕಾಗಿ ಕುತ್ಕೊಂಡು ಅಡುಗೆ ಮಾಡೋಕ್ಕೆ ಬರಲ್ಲ ಅಂತೇಳಿ ಇದು ತಗೊಂಡು ಮಾಡ್ತಾಯಿದ್ದೀನಿ. ಫಸ್ಟು ಎಣ್ಣೆ ಹಾಕ್ಕೊಂಬಿಡ್ತೀನಿ ಸ್ವಲ್ಪ. ಇವಾಗ ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಇವಾಗ ಒಣಮೆಣಸಿನ್ಕಾಯಿ, ಅಲ್ಲೇ ಇರ್ಬೇಕು ನೋಡಮ್ಮ. ಇವಾಗ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು, ಇವಾಗ ಬೇಸ್ ಸ್ವಲ್ಪ ತಿರ್ಸ್ಕೊಂಬಿಡ್ತೀನಿ. ಇವಾಗ ಬೇಸ್ ಕೆಂಪು ಆಗ್ಯಾವಲ್ಲ ಎಲ್ಲ ಮೆಣಸಿನ್ಕಾಯಿ ಎಲ್ಲ. ಇವಾಗ ಕೊಯ್ದಿಟ್ಕೊಂಡಿರೋ ಉಳ್ಳಾಗಡ್ಡೆ ಹಾಕ್ಕೊಂಬಿಡ್ತೀನಿ. ಸ್ವಲ್ಪ ಉಳ್ಳಾಗಡ್ಡೆ ಬೇಸ್ ತಿರ್ಸ್ಕೊಂಡು ಕೆಂಪು ಆದಮೇಲೆ ಟೊಮೆಟೊ ಹಾಕ್ಕೊಂತೀನಿ. ಉಳ್ಳಾಗಡ್ಡೆ ಎಲ್ಲ ಕೆಂಪು ಆಗ ನೋಡ್ರಿ. ಇವಾಗ ಟೊಮೆಟೊ ಹಾಕ್ಕೊಂಬಿಡ್ತೀನಿ. ಆ ಕಡೆ ಇರ್ಬೇಕು ನೋಡೋಗಮ್ಮ. ಇವಾಗ ಟೊಮೆಟೊ ಬೇಸ್ ಫ್ರೈ ಆಗ ನೋಡ್ರಿ. ಇವಾಗ ಹುಣಸೆ ಹಣ್ಣು ಹತ್ತಿರ ಹುಳಿ ಬೇಸ್ ಹಾಕ್ಯಂತ ನೋಡ್ರಿ, ಹುಣಸೆ ಹುಳಿ. ಇವಾಗ ಬೇಸ್ ಇರ್ಕೊಂತೀನಿ. ಸ್ವಲ್ಪ ಬೇಸ್ ಹುಣಸೆ ಹುಳಿ ಕುದ್ದಟ್ಟಿಗೆ ಅವಾಗ ನೀರು ಹಾಕ್ಕೊಂತೀನಿ. ಇವಾಗ ಸ್ವಲ್ಪ ಅರಿಶಿನ ಪುಡಿ, ನಮ್ಗೆ ಎಷ್ಟು ಬೇಕಷ್ಟು ಖಾರ ಪುಡಿ, ಇವಾಗ ರುಚಿ ತಕ್ಕಷ್ಟು ಉಪ್ಪು, ಇವಾಗೆಲ್ಲ ಮಸಾಲೆ ತಿರ್ಸ್ಕೊಂಬಿಡ್ತೀನಿ ಬೇಸು. ಇವಾಗ ಹುಣಸೆ ಹುಳಿ ಬೇಸ್ ಸ್ವಲ್ಪ ಕುದ್ದ ಮೇಲೆ ಆಮೇಲೆ ನೀರು ಹಾಕ್ಕೊಂತೀನಿ. ಈಗ 1 ಚೊಂಬು ಹಾಕಿನಿ. ಇದಾಗ 2 ಚೊಂಬು ನೀರು ಹಾಕ್ಕೊಂತೀನಿ. ಒಲೆ ಇರೋದಕ್ಕೆ ಸ್ವಲ್ಪ ಬೆಸ್ಟು, ಯಾಕಂದರೆ ಅಲ್ಲಿ ಚೆನ್ನಾಗಿ ಬಿಸಿಲು ಇರ್ತೈತಲ್ಲ, ಹಂಗಾಗಿ ಇಲ್ಲಿ ಮಾಡೋಕೆ ಬೇಸೈತೆ ನೋಡ್ರಿ. ಎಲ್ಲ ಒಂದು ಸೈಡಿಗೆ ಕುತ್ಕೊಂಡು ಒಲೆ ಇಟ್ಕೊಂಡು ಮಾಡ್ಕೋಬೋದು ನಾನು ಅಡುಗೆ.
ಬೇಯಿಸಿ ಕುದಿಸೈತೆ ನೋಡ್ರಿ. ಇವಾಗ ನೀರು ಹಾಕ್ಕೊಂಬಿಡ್ತೀನಿ. ಒಂದು ಚೊಂಬು, ಎರಡು ಚೊಂಬು, ಪ್ಲೇಟ್ ಮುಚ್ಚಿಬಿಡ್ತೀನಿ. ಈಗ ನಾವು ಬೇಕಂದರೆ ಉಪ್ಪು ಸರಿಯಾಗೈತಿಲ್ಲ ನೋಡಿ ಉಪ್ಪು ಇವಾಗ ಅಕ್ಕಿ ಮಾಡಬೇಕು. ಇವಾಗ ಪ್ಲೇಟ್ ಮುಚ್ಚಿನಲ್ಲ ಬೇಯಿಸಿ ಹೆಸರು ಕುದ್ಮೇಲೆ ಅಕ್ಕಿ ತೊಳೆದು ಹಾಕ್ಕೊಂಬಿಡ್ತು ನಾವಾಗ. ಫ್ರೆಂಡ್ಸ್ ಇವಾಗ ಹೆಸರು ಕಾದಿರ್ತತೆ ನೋಡ್ರಿ, ಹೆಸರು ಬೇಯಿಸಿ ಕುತ್ತೈತೆ. ಇವಾಗ ತೊಳೆದಿಟ್ಟರ ಅಕ್ಕಿ ಹಾಕ್ಕೊಂಬಿಡ್ತೀನಿ. ನೆನೆಯಿಟ್ಟಿರ್ತೀವಲ್ಲ ಹೆಸರು ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು. ಇವಾಗ ಒಂದ್ಸಲ ತಿರ್ಸ್ಕೊಂಡ್ಬಿಡ್ತೀನಿ. ಒಂದ್ಸಲ ತಿರ್ಸ್ಕೊಂಡಿಲ್ಲ ಎಷ್ಟು ಪ್ಲೇಟ್ ಮುಚ್ಚಿಬಿಡ್ತೀನಿ. ನಮ್ಮ ವಿಡಿಯೋ ನೋಡ್ತಿರಲ್ಲ ಹಂಗೆ ನೋಡಿದ್ಮೇಲೆ ಫಸ್ಟ್ ನೋಡೋರಾದ್ರೆ ಸಬ್ಸ್ಕ್ರೈಬರ್ ಆಗ್ರಿ. ನಾವು ಫಸ್ಟ್ ಬಿಡೋಂಥ ವಿಡಿಯೋ ನಿಮಗೆ ಬರ್ತತೆ ನೋಡ್ಬೋದು. ಸಬ್ಸ್ಕ್ರೈಬರ್ ಆಗಿರೋರಾದರೆ ಒಂದು ಲೈಕ್ ಮಾಡಿರಿ. ಹಂಗೆ ನಮಗೆ ಲೈವ್ ಮಾಡೋಕ್ಕೆ ಬರೋಲ್ಲ, ಯಾಕಂದರೆ ನಮಗೆ ಓದ್ ಬರೋಲ್ಲ, ಹಂಗಾಗಿ ಲೈವ್ ಮಾಡೋಕ್ಕೆ ಬರೋಲ್ಲ. ನೀವು ಲೈವ್ ಮಾಡಿದ್ರೆ ನಾನು ಲೈವ್ ಬಂದು ಜಾಯ್ನ್ ಆಗ್ತೀನಿ, ನಿಮಗೆ ಸಪೋರ್ಟ್ ಮಾಡ್ತೀನಿ. ನಮ್ಮ ಚಾನಲ್ ನೋಡಿರಿ, ನಮಗೆ ಸಪೋರ್ಟ್ ಮಾಡಿರಿ. ನೀವು ಕೊತ್ತಂಬರಿ ಐತಲ್ಲ ತೊಳೆದಿಟ್ಕೊಂಡ್ರೆ ಅದು ಲಾಸ್ಟ್ ಅನ್ನೆಲ್ಲ ಹಾಕೈತಲ್ಲ ಅಲ್ಲಿ ಬಿಡ್ಬೇಕಾರೆ ಮೇಲೆ ಸ್ವಲ್ಪ ಹಾಕ್ಕೊಂಬಿಡ್ತೀನಿ. ಮತ್ತು ಕೊತ್ತಂಬರಿ ಎಲ್ಲ ಕಟ್ ಮಾಡಿ ತೊಳೆದಿಟ್ಕೊಂಡು ನೋಡ್ರಿ. ಫ್ರೆಂಡ್ಸ್ ಒಂಥರ ತಿರ್ಕೊಂಬಿಡ್ತೀನಿ ನೋಡ್ರಿ. ಅವಾಗೆ ಅರ್ಧ ಕಂಪ್ಲೀಟ್ ಆಗುತ್ತೆ. ಒಂದ್ಸಲ ತಿರ್ಕೊಂಬಿಡ್ತೀನಿ. ಇನ್ನು ಸ್ವಲ್ಪ ನೀರುತ್ತೆ, ಗಂಜಿ ಐತಲ್ಲ ಇದೆಲ್ಲ ಇಮ್ರದಟ್ಟಿಗೆ. ಆಮೇಲೆ ಹಾಕ್ಬೇಕು, ಕೊತ್ತಂಬರಿ ಹಾಕ್ಬಿಡ್ಮೇಲೆ ಟೊಮೆಟೊ ರೈಸ್ ಹೆಂಗೆ ರೆಡಿ ಆಯ್ತು ಅಂತ ನೋಡೋಣ ಬನ್ನಿ. ನೋಡ್ರಿ ನೀರೆಲ್ಲ ಹಿಂಗ್ರೇವ. ಒಂದ್ಸಲ ಹಿಂಗೆ ಅನ್ನ ತಿರ್ಸ್ಕೊಂಬನ ನೋಡ್ರಿ. ನೀರೆಲ್ಲ ಬೇಯಿಸಿ ಹಿಂಡ್ರೈತಲ್ಲ, ಇವಾಗ ಅನ್ನ ಒಂದು 5 ನಿಮಿಷ ಅಳ್ಬಿಟ್ಟು ಇಳಿಸ್ಕೊಂಬಿಡೋಣ. ಇವಾಗ ತಿರುಗಿವೆಲ್ಲ ಒಂದು ಟೈಮು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಡ್ತೀನಿ ಮೇಲೆ. ತೊಳೆದಿಟ್ಕೊಂಡಿರೋ ಕೊತ್ತಂಬರಿ ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಬಿಡ್ತೀನಿ. ಇವಾಗ 5 ನಿಮಿಷ ಆಯ್ತಲ್ಲ, ಅನ್ನ ಇಳಿಸ್ಕೊಂಬಿಡ್ತೀನಿ. ನೋಡ್ರಿ ಎಷ್ಟು ಚೆನ್ನಾಗಿ ಅಳ್ಳಿಬಿಟ್ಟಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿ ಆಗೈತೆ ಅನ್ನ. ಬೇಸಿದ್ರಾಗನ ಐತೆ ನೋಡ್ರಿ, ರೆಡಿ ಆಯ್ತಲ್ಲ. ಇವಾಗ ಆಮ್ಲೆಟ್ ಹಾಕೊಂಬಿಡ್ತೀನಿ. ದೋಸೆ ಅನ್ಸ್ತಾಣಿ ನೋಡ್ರಿ, ಆಮ್ಲೆಟ್ ಹಾಕ್ಯಮಕ್ಕ. ದೊಡ್ಡ ಗ್ಲಾಸ್ನಾಗ ಇದು ಒಂದು ವಡೆ ಬಡ್ದು ಗ್ಲಾಸ್ನಾಗ ಹಾಕಿಕ್ಕಿಲ್ಲ ಮಗಳು.
ರುಚಿ ತಕ್ಕಷ್ಟು ಉಪ್ಪು, ಕೊಯ್ದಿಟ್ಕೊಂಡಿರೋ ಉಳ್ಳಾಗಡ್ಡೆ ಹಾಕೈತೆ ಸ್ವಲ್ಪ. ಸ್ವಲ್ಪ ಕೊತ್ತಂಬರಿ, ಒಂದು ಕಾಳು ಕಾವಲೆ, ಹಾಕಿರಲ್ಲ. ಜಾಸ್ತಿ ಹಂಚು ಹೀಟ್ ಆಯ್ತಲ್ಲ, ಅದಕ್ಕಾಗಿ ಮುಗಿ ಇಟ್ಟಿಲ್ಲ. ಸರಿ, ನೋಡ್ರಿ ಸೂಪರ್ ಆಗುತ್ತೆ. ತೆಗ್ದಿನಂಚಾದ್ರೆ ಉದಿರ್ಕೊಂಡಿರ್ತೈತಲ್ಲ, ಅದಕ್ಕಾಗಿ ತೆಗಿಯೋಟಕ್ಕೆ ಬರೋದಿಲ್ಲ, ಅದಕ್ಕಾಗಿ ದೋಸೆ ಸಾಡಿ ನೋಡ್ರಿ. ರೆಡಿ ಆಯ್ತು ನೋಡ್ರಿ ಆಮ್ಲೆಟ್. ಫ್ರೆಂಡ್ಸ್, ಇವಾಗ ಅನ್ನ ತಟ್ಟೆಬೇಕು ನೋಡ್ರಿ. ಆಮ್ಲೆಟ್ ಟೊಮೆಟೊ ರೈಸು ಆಮ್ಲೆಟ್ ರೆಡಿ ಆಯ್ತು ನೋಡ್ರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾವು ಬಿಡೋಂಥ ಫಸ್ಟ್ ವಿಡಿಯೋ ನೀವೇ ಬರ್ತೈತೆ, ನೀವೇ ಫಸ್ಟ್ ನೋಡ್ಬೋದು. ನಿಮ್ಮ ಮನೆಗೆ ಒಂದ್ಸಲ ಮಾಡಿರಿ, ಟ್ರೈ ಮಾಡಿರಿ, ಭಾಳ ಸೂಪರಾಗಿರುತ್ತೆ. ಟೇಸ್ಟ್ ನೋಡ್ರಿ, ಹಂಗೆ ಭಾಳ ಸೂಪರಾಗಿರುತ್ತೆ. ನೆಕ್ಸ್ಟ್ ಹಿಡಿದಾಗ ಕರಿಯೋಣ. ಭಾಳ ಸೂಪರಾಗೈತೆ. ನೀವು ಒಂದ್ಸಲ ಟ್ರೈ ಮಾಡಿರಿ, ಭಾಳ ಸೂಪರಾಗಿರುತ್ತೆ. ಈ ವಿಡಿಯೋ ಇಲ್ಲೇ ಮುಗಿಸ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿರಿ. ಫಸ್ಟ್ ನೋಡೋದಾದ್ರೆ ಸಬ್ಸ್ಕ್ರೈಬರ್ ಆಗಿರಿ. ನಾ ಫಸ್ಟ್ ಬಿಡೋಂಥ ವಿಡಿಯೋ ನಿಮಗೆ ಬರ್ತೈತೆ, ನೋಡ್ಬೋದು. ನೆಕ್ಸ್ಟ್ ವಿಡಿಯೋದಾಗ ಕಲಿಯೋಣ.